KCT ಸ್ಟೂಡೆಂಟ್ಸು ಎಲ್ಲರೂ ಕೂಡ ಈಗ ವೆಯ್ಟ್ ಮಾಡ್ತಾ ಇರೋದು KCT ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ. ಅದಕ್ಕಿಂತ ಮುಂಚೆ KEA ಕಡೆಯಿಂದ ನಿಮಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ನಿಮ್ಮ ಕೌನ್ಸಿಲಿಂಗ್ ಬಗ್ಗೆ. ಈಗ ಎಲ್ಲರೂ ವೆಯ್ಟ್ ಮಾಡ್ತಾ ಇರೋದು KCT ರಿಸಲ್ಟ್ಸ್ಗೋಸ್ಕರ. ಸೊ ತುಂಬ ಟೆನ್ಷನ್ ಆಗಿರುತ್ತೆ, ರ್ಯಾಂಕು ಎಷ್ಟು ಬರ್ಬೋದು, ಯಾವ ಕಾಲೇಜ್ಗೆ ನಾನು ಜಾಯ್ನ್ ಆಗಬೇಕು, ಈ ರೀತಿ ಕನ್ಫ್ಯೂಷನ್ಸ್ ಇರುತ್ತೆ ಅಲ್ವಾ. ಸೊ ಜಾಸ್ತಿ ಹೊರಿಯೋಗೋ ಅವಶ್ಯಕತೆ ಇಲ್ಲ. ಇನ್ನೊಂದು 2-3 ಡೇಸಲ್ಲಿ ನಿಮ್ಮ ರಿಸಲ್ಟ್ ಬರ್ಬೋದು. ಅಲ್ಲಿ ತನಕ ಮೂವಿ ನೋಡೋದಿರ್ಬೋದು ಅಥವಾ ನಿಮಗೆ ಟೆನ್ಷನ್ ಆಗದೇ ಇರೋ ರೀತಿ ಕಾಪಾಡ್ಕೊಳ್ಳಿ. ಇದಾದಮೇಲೆ ನಿಮ್ಮ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನೀವು ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ ನಿಮ್ಮ ಕಾಲೇಜ್ ಲಿಸ್ಟ್ ಬಗ್ಗೆ, ನಿಮ್ಮ ಆಪ್ಷನ್ ಎಂಟ್ರಿ ಬಗ್ಗೆ. ಅದ್ರ ಬಗ್ಗೆ ಎಲ್ಲ ನಿಮಗೆ ಅರ್ಥ ಆಗೋ ರೀತಿ ಸಿಂಪಲ್ ಆಗಿ ಗೈಡ್ ಮಾಡ್ತೀನಿ. ಸೊ ಜಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ವಿಡಿಯೋಗೊಂದು ಲೈಕ್ನ ಮಾಡಿ. ಅದಕ್ಕಿಂತ ಮುಂಚೆ ನಿಮ್ಮ KCT ಮಾರ್ಕ್ಸು ಮತ್ತು PCM ಬೋರ್ಡ್ ಮಾರ್ಕ್ಸ್ನ ಮೆನ್ಷನ್ ಮಾಡಿದ್ರೆ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ನಾನೇ ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ KCT ರಿಸಲ್ಟ್ಗೂ ಮುಂಚೆನೇ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ತಿಳ್ಕೊಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನಿಮ್ಮ KCT ಮಾರ್ಕ್ಸು ಮತ್ತು PCM ಬೋರ್ಡ್ ಮಾರ್ಕ್ಸ್ನ ಮೆನ್ಷನ್ ಮಾಡಿದ್ರೆ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ಲಾಸ್ಟ್ ಇಯರ್ ಡೇಟಾ ಯೂಸ್ ಮಾಡಿ ನಿಮಗೆ ಫ್ರೀಯಾಗಿ ಪ್ರೆಡಿಕ್ಟ್ ಮಾಡ್ತಾರೆ. ಲಿಂಕ್ ಡಿಸ್ಕ್ರಿಪ್ಷನ್ಲಿದೆ, ಹೋಗಿ ಈಗಲೇ ಚೆಕ್ ಮಾಡಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋದ. ಈಗ ಎಲ್ಲರೂ ವೆಯ್ಟ್ ಮಾಡ್ತಾ ಇರೋದು ರಿಸಲ್ಟ್ಗೋಸ್ಕರ. ಸೊ ಈಗ ಮತ್ತೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಹಿರಿಯೂರು ಸೆಂಟರಲ್ಲಿ ಏನು ಎಕ್ಸಾಮ್ ಆಯಿತು ಅಗ್ರಿ ಪ್ರಾಕ್ಟಿಕಲ್ ಅದು ಈ ವರ್ಷ ಎಕ್ಸಾಮಲ್ಲಿ ಮತ್ತೆ ಕಷ್ಟ ಕೊಟ್ಟಿದ್ದಾರೆ ಅಂತ. ಸೊ ಪೇರೆಂಟ್ಸ್ ಎಲ್ಲ ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೆಕ್ಸ್ಟು ಏನು ಅಪ್ಡೇಟ್ ಬರುತ್ತೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಇದ್ರ ಬಗ್ಗೆ ಏನೂ ಅಪ್ಡೇಟ್ ಇಲ್ಲ. ಇದನ್ನೇನಾದ್ರು ಕನ್ಸಿಡರ್ ಮಾಡಿ ಅಕಸ್ಮಾತು ಮತ್ತೆ ರಿಸಲ್ಟ್ನ ಡಿಲೇ ಮಾಡ್ಬೋದಾ ಅಂದರೆ, ನನ್ನ ಪ್ರಕಾರ ಮಾಡೋದಿಲ್ಲ. ಈಗ ಸದ್ಯಕ್ಕೆ ಅಟ್ಲೀಸ್ಟು KCT ಸ್ಟೂಡೆಂಟ್ಸು ಈಗ ಯಾರೆಲ್ಲ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೆದಿರೋದಿಲ್ಲ ಅವ್ರದನ್ನು ಅನೌನ್ಸ್ ಮಾಡಿ. ಲೇಟರು ಈಗ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಏನಾದರೂ ಮತ್ತೆ ವಾಯ್ಸ್ ರೈಸ್ ಮಾಡಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಅದನ್ನು ಸಾಲ್ವ್ ಮಾಡಿ ಆಮೇಲೆ ರಿಸಲ್ಟ್ನ ಅನೌನ್ಸ್ ಮಾಡ್ಬೋದು. ಬಟ್ ಇನ್ನೂ ಅಫಿಷಿಯಲ್ ಇನ್ಫಾರ್ಮೇಷನ್ ಏನೂ ಬಂದಿಲ್ಲ. ಈಗ KEA ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನಲ್ವಾ, ಅದು ಎಲ್ಲಿದೆ ಅಂದರೆ ನಿಮ್ಮ KCT ವೆಬ್ಸೈಟಲ್ಲಿದೆ. ಸೊ KEA ಅಂತ ಸರ್ಚ್ ಮಾಡಿ, ಇಲ್ಲಿ ಇಂಜಿನಿಯರಿಂಗ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಅಧಿಸೂಚನೆ. ಸೊ ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿದೆ. ಇದು ಕಾಮನ್ ಆಗಿ ನಿಮ್ಮ ರಿಸಲ್ಟ್ ಅನೌನ್ಸ್ ಆದಮೇಲೆ ಇದನ್ನು ಅಪ್ಡೇಟ್ ಮಾಡ್ತಾಯಿದ್ರು. ಬಟ್ ಈಗ ನಿಮ್ಮ ರಿಸಲ್ಟ್ಗಿಂತ ಮುಂಚೆನೇ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ, ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ ಮತ್ತು ಎಷ್ಟು ಕ್ಯಾಟಗರಿಗೆ ರಿಸರ್ವೇಷನ್ಸ್ ಕೊಟ್ಟಿದ್ದಾರೆ. ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ KEA ವೆಬ್ಸೈಟಿಗೆ ಬರ್ಬೋದು, ಅಥವಾ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ನಾನು ಇದನ್ನು ಅಪ್ಲೋಡ್ ಮಾಡಿರ್ತೀನಿ. ಓಕೆನಾ. ಈಗ ಇದರಲ್ಲಿ ನಿಮಗೆ ನೋಡಿ ಟೋಟಲ್ ಇಂಟೇಕ್ ಎಷ್ಟಿದೆ ಆ ಒಂದು ಕಾಲೇಜಲ್ಲಿ. ಈಗ ಪ್ರತಿಯೊಂದು ಕಾಲೇಜು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮೇಯ್ನ್ ಆಗಿದ್ದು ತಾತ್ಕಾಲಿಕ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಇನ್ನೂ ಕೂಡ ಕಾಲೇಜ್ ಆ್ಯಡ್ ಆಗ್ಬೋದು. ಸೊ ಕೆಲವೊಂದು ಕಾಲೇಜ್ ಇಲ್ಲಿ ಮಿಸ್ ಆಗಿದ್ರೆ ನೆಕ್ಸ್ಟು ಫೈನಲ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಅದನ್ನು ಆ್ಯಡ್ ಮಾಡ್ತಾರೆ. ಮತ್ತು ಸೀಟ್ಸ್ ಕೂಡ ವೇರಿಯೇಷನ್ಸ್ ಆಗ್ಬೋದು, ಅದರಲ್ಲಿ ಏನಾದರೂ ಮತ್ತೆ ಇನ್ಕ್ಲೂಡ್ ಆದರೂ ಆಗ್ಬೋದು. ಸೊ ನೋಡಿ ವೆಯ್ಟ್ ಮಾಡೋದ. ಇದು ಜಸ್ಟು ನಿಮ್ಗೊಂದು ಐಡಿಯಾ ಬರಲಿ ಅಂತ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ನೋಡಿ ಟೋಟಲ್ ಆಗಿ ನಿಮಗೆ ಎಷ್ಟು ಇಂಟೇಕ್ ಇರುತ್ತೆ, ಅದರಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎಷ್ಟು ಅಲಾಟ್ ಮಾಡುತ್ತೆ, ಎಷ್ಟು ಸೀಟ್ಸ್ನ KEA ಅವರು ಅಲಾಟ್ ಮಾಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಅರಸೀಕೆರೆ. ಈ ಒಂದು ಕಾಲೇಜಲ್ಲಿ ಟೋಟಲ್ ಇಂಟೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ಗೆ 60 ಇದೆ. 60ಕ್ಕೆ 60 ಸೀಟು ಕೂಡ KEA ಅವರು ಅಲಾಟ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ನಿಮಗೆ ಪ್ರತಿಯೊಂದು ಕಾಲೇಜು ಮೆನ್ಷನ್ ಆಗಿರುತ್ತೆ. ಇಲ್ಲಿ ನೋಡಿ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಬ್ಯಾಂಗ್ಳೂರು ಕಾಲೇಜು, ಇದರಲ್ಲಿ 30 ಇಂಟೇಕ್ ಇದ್ದರೆ 13 ಸೀಟ್ಸ್ನ KEA ಅವರು ಅಲಾಟ್ ಮಾಡ್ತಾ ಇದ್ದಾರೆ. 120 ಸೀಟ್ಸ್ ಇದೆ, ಅದರಲ್ಲಿ 54 ಸೀಟ್ಸು KEA ಅಲಾಟ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಪ್ರತಿಯೊಂದು ಕೂಡ ಮೆನ್ಷನ್ ಆಗಿರುತ್ತೆ. ಮೇಯ್ನ್ ಆಗಿ SNQ ಕೋಟಾ ಸೀಟ್ ಸಿಕ್ತು ಅಂತ ಹೇಳಿದ್ರೆ ನಿಮಗೆ ಫೀಸು ತುಂಬ ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ಒಂದು ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈಗ ನಿಮ್ಮ ರಿಸಲ್ಟ್ ಬಗ್ಗೆ ಹೇಳೋದಾದರೆ, ನಿಮ್ಮ ರಿಸಲ್ಟು ಇವತ್ತು ಈವ್ನಿಂಗ್ ಅಷ್ಟರಲ್ಲಿ ಏನಾದರೂ ಒಂದು ಅಪ್ಡೇಟ್ ಬರುತ್ತೆ. ನಿಮ್ಮ ರಿಸಲ್ಟ್ ಯಾವಾಗ ಬರ್ಬೋದು, ಯಾವ ಟೈಮಿಗೆ ಬರ್ಬೋದು, ಅದು ಇವತ್ತು ಈವ್ನಿಂಗ್ ಅಷ್ಟರಲ್ಲಿ ಗೊತ್ತಾಗ್ಬೋದು. ಸೊ ರಿಸಲ್ಟು ನಿಮಗೆ ನಾಳೆ ನಾಳಿದ್ದಷ್ಟರಲ್ಲಿ ಬರ್ಬೋದು ಅಂತ ನನ್ನ ಪ್ರಕಾರ. ಬಟ್ ಇನ್ನೂ ಕೂಡ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ. ಸೊ ಈಗ ಆಲ್ರೆಡಿ ಅನೌನ್ಸ್ ಆಗಬೇಕಿತ್ತು, ತುಂಬ ಡಿಲೇ ಆಗ್ತಿರೋದ್ರಿಂದ ನಾಳೆ ನಾಳಿದ್ದಷ್ಟರಲ್ಲಿ ಅನೌನ್ಸ್ ಮಾಡ್ಬೋದು. ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದರೂ ಈ ಒಂದು ಚಾನಲ್ಲಿ ತಿಳ್ಕೊತೀರಾ. ಬಟ್ ಈಗ ಅವ್ರು ಏನು ಮಾಡೋದಕ್ಕಾಗ್ತಾಯಿಲ್ಲ, ಯಾಕಂದರೆ ಈಗ ಮತ್ತೆ ವಾಯ್ಸ್ ಏನಾದ್ರು ರೈಸ್ ಆಯಿತು, ಅದೇನಾದರೂ ಮುಂದೆ ಹೋಯಿತು ಅಂತ ಹೇಳಿದ್ರೆ ಹಿರಿಯೂರು ಪ್ರಾಕ್ಟಿಕಲ್ ಎಕ್ಸಾಮು ಅದು ಕೂಡ ನೆಕ್ಸ್ಟ್ ಇವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಏನು ಡಿಸಿಷನ್ ತೊಗೊತಾರೆ ಕಾದು ನೋಡಬೇಕು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಚಾನಲ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು.